ನಮಸ್ತೆ ಎಲ್ಲರಿಗೂ. ಇವತ್ತು ಮೈಸೂರಿಂದ ಬರುವಾಗ ನಾನು ಸ್ವಲ್ಪ ದಾಸವಾಳದ ಕಟಿಂಗ್ ತಂದಿದ್ದೆ. ಆ ದಾಸವಾಳದ ಕಟಿಂಗ್ ಇಡೋದು ಹಂಗೆ ಗಾರ್ಡನಲ್ಲಿ ಯಾವ ಕೆಲಸ ಮಾಡಿದೆ ಇವತ್ತು ಏನಕ್ಕೆ ಅಂತ ಎಲ್ಲ ವಿವರವಾಗಿ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಯಾಕೆಂದರೆ ನಾನು ವಿಡಿಯೋದಲ್ಲಿ ನೀವು ಒನ್ ಬೈ ಒನ್ ಅಂದರೆ ಸೀರಿಯಲ್ ಪ್ರಕಾರನೇ ಬರುತ್ತೆ. ಕೆಲಸ ಮಾಡೋದಕ್ಕೆ ಗಾರ್ಡನ್ ಮಾಡೋದಕ್ಕೆ ತುಂಬ ಈಜಿ ಆಗುತ್ತೆ ನನ್ನ ವಿಡಿಯೋಗಳು ಅಂತ ನಾನು ಅಂದ್ಕೊಂಡಿರೋದು. ಅದಕ್ಕೆ ನಾನು ಜಾಸ್ತಿ ವಿಡಿಯೋಗಳು ಒನ್ ಬೈ ಒನ್ನೇ ಹಾಕ್ತೀನಿ. ಯಾಕೆಂದರೆ ಹಿಂದೆ ನೋಡಿರೋ ವಿಡಿಯೋ ಕಂಟಿನ್ಯೂ ಆದ್ರೇ ನಾವು ಮಾಡಿದ ಕೆಲಸ ಎಲ್ಲ ಗೊತ್ತಾಗುತ್ತೆ ಅಂತ ನೋಡಿ. ನಾನು ತಂದಿರೋ ಕಟಿಂಗೆಲ್ಲ ಕಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಎಷ್ಟು ಉದ್ದ ಬೇಕೋ ಅಷ್ಟು ದೊಡ್ಡ ದೊಡ್ಡ ಕಟಿಂಗ್ ತಂದಾಗ ನಾವು ಒಂದು ಗೇಣಷ್ಟು ಕಟಿಂಗ್ ಮಾಡ್ಕೋಬೇಕು. ಈ ಥರ ನರ್ಸರಿ ಪಾಟ್ಗಳು ಇರುತ್ತೆ, ಅದು ಇಲ್ಲ ಅಂದರೆ ಕವರ್ಗಳಿದ್ರೆ ಹಾಲಿನ ಕವರ್ ಒಂದು ಲೀಟ್ರದ್ದು ಬರುತ್ತಲ್ಲ ಅದ್ರಾಗೂ ಇಟ್ಕೋಬೋದು. ಇಲ್ಲ ಅಂದರೆ ನೀವು ಯಾವ್ದಾದ್ರು ವಾಟ್ರ್ ಬಾಟ್ಲುಗಳು ಕೂಡ ಇಟ್ಕೋಬೋದು. ಕಟಿಂಗ್ಸು ಚೆನ್ನಾಗಿ ಚಿಗುರಾದ್ಮೇಲೆ ಬಾಟ್ಲೆಲ್ಲ ತೆಗೆದು ಗಿಡ ಇಡೋಕ್ಕೆ ಕಷ್ಟ ಆಗುತ್ತೆ. ಈ ಥರ ನರ್ಸರಿ ಪಾಟಲ್ಲಾದರೆ ಈಸಿಯಾಗಿ ತೆಗಿಬೋದು. ಬಾಟ್ಲಲ್ಲಾದರೆ ಕಟ್ ಮಾಡಿ ತೆಗೆದು ಇಡ್ಬೋದು ಬೇರೆ ಬಂದಮೇಲೆ. ಈ ಥರ ಮಾಡ್ಕೋಬೋದು ನೀವು. ಅದಕ್ಕಾಗಿ ಪಾಟೇ ತರಬೇಕು ಅಂತ ಏನಿಲ್ಲ. ಯಾವ್ದಾರು ಹಾಲಿನ ಕವರು ಅಥವಾ ಚಿಕ್ಕ ವಾಟ್ರ್ ಬಾಟ್ಲ್ 1 ಲೀಟ್ರ್ 2 ಲೀಟ್ರದ್ದು ಇರುತ್ತಲ್ಲ ಅವನ್ನ ಮಧ್ಯಕ್ಕೆ ಕಟ್ ಮಾಡಿ ಮಾಡ್ಕೋಬೋದು. ಹೂಲ್ ಹಾಕ್ಬೇಕೆಲ್ಲ ಅದಕ್ಕೂ ವಾಟ್ರ್ ಬಾಟ್ಲ್ ಮಾಡಿದರೆ. ನೋಡಿ ಇವಾಗ ನಾನು 4 ಪಾಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಚಿಕ್ಕದು ದೊಡ್ಡದು ಎಲ್ಲ ಇದೆ, ನಿಮಗೆ ತೋರ್ಸೋಕ್ಕೆ ಮಾಡಿದ್ದೀನಿ ನೋಡಿ. ಅದು ಐಸ್ ಕ್ರೀಮ್ ಗಡ್ಬಡ್ ಬರುತ್ತಲ್ಲ ಗ್ಲಾಸು, ಅದು ಕೂಡ ಇಟ್ಟಿದ್ದೀನಿ ನಾನು. ಅಂಥದ್ರಲ್ಲೂ ಬರುತ್ತೆ. ನಾನು ಆ ಥರದ್ರಲ್ಲೂ ದಾಸವಾಳ ಕಟಿಂಗ್ ಇಟ್ಟು ತೋರಿಸಿದ್ದೀನಿ ನಿಮಗೆ. ಚಿಗುರಿರೋದು ಎಲ್ಲ ಫಸ್ಟ್ ಹಳೆ ವಿಡಿಯೋಗಳಾಗಿ ಗೊತ್ತಿದೆ ನೋಡಿ. ಒಂದು ಪಾಟಲ್ಲಿ ನಾನು 4 ಕಟಿಂಗ್ ಇಡ್ತಾಯಿದ್ದೀನಿ. ಈ ಥರ ಒಂದೇ ಒಂದು ಇಡೋ ಬದಲು ಈ ಥರ 4 ಕಟಿಂಗ್ ಇಟ್ಕೊಂಬಿಟ್ರೆ ನೀವು ಅದರಲ್ಲಿ ಒಂದು ಗಿಡ ಆದರೂ ನಮಗೆ ಬರ್ಬೋದು ಅನ್ನೋ ಇದಕ್ಕೆ ನಾನು ಮಾಡ್ತಾಯಿದ್ದೀನಿ. ನಾನು ಇದೇ ಥರ ಮಾಡೋದು. ನಿಮಗೆ ಬರಲ್ಲ ಚಿಗುರಲ್ಲ ಅನ್ನಂಗಿದ್ರೆ ಅದಕ್ಕೆ ರೂಟು ಇದು ಅಂತ ಬರುತ್ತೆ, ಅದನ್ನು ತಂದು ಇಟ್ಕೋಬೋದು. ಇಲ್ಲ ಚಕ್ಕೆ ಪುಡಿ ಅದ್ಬಿಟ್ಟು ಇಡ್ಬೋದು. ಈ ಥರ ಅಲ್ವರ ಜೆಲ್ಲೆಲ್ಲ ಅದ್ದು ಇಡ್ಬೋದು. ನಾನು ಏನು ಮಾಡಲ್ಲ, ಅದೇ ಥರ ಇಡ್ತೀನಿ. ಇವಾಗ ಎಲ್ಲ ಇಡ್ತಾಯಿದ್ದೀನಿ ನಾನು. ಎಷ್ಟು ಕಟಿಂಗ್ ದೊಡ್ಡದು ಚಿಕ್ಕದು ಎಲ್ಲ ಇಡ್ತಾಯಿದ್ದೀನಿ. ಒಂದರಲ್ಲಿ ತುಂಬ ದಪ್ಪ ಕಡ್ಡಿಗಳೇ 4 ಇಟ್ಟಿದ್ದೀನಿ. ಇನ್ನೂ ಒಂದರಲ್ಲಿ ಈ ಥರ ಇಡ್ತಾಯಿದ್ದೀನಿ. ಅಂದರೆ ಮಣ್ಣು ಪೂರ್ತಿ ಗಟ್ಟಿ ಮಾಡ್ಕೊಳ್ಳಿ, ಪ್ರೆಸ್ ಮಾಡಿ. ಲೂಸಾಗಿ ಇಡಬೇಡಿ ಮಣ್ಣು. ಯಾಕೆಂದರೆ ಕಟಿಂಗ್ ಇಡ್ಬೇಕಾದ್ರೆ ಮಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಬೇಕು, ಗಟ್ಟಿಯಾಗಿ ಗಾಳಿ ಹೋಗಿರಬಾರ್ದು ಅದರಲ್ಲಿ. ಆ ಥರ ಮಾಡ್ಕೊಂಡು ಇವಾಗ ಒಂದೊಂದು ಪಾಟಲ್ಲಿ 4 ಕಟಿಂಗ್ ಇಡ್ತಾಯಿದ್ದೀನಿ. ಎಲ್ಲ ದಾಸವಾಳದ್ದೇ. ಅದೊಂಥರ ಬಿಸ್ಕೆಟು, ಡಬಲ್ಲು ಅಲ್ಲ ಸಿಂಗಲ್ಲು ಅಲ್ಲ, ಒಂದು ಹೂವು ಬಂದಂಗಿರುತ್ತೆ. ಅದರಿಂದ ಚೆನ್ನಾಗಿತ್ತು. ಅದೇ ಕಟಿಂಗು ಹೆಂಗೋ ನಾನು ಪ್ರೂನ್ ಮಾಡಿದ್ನಲ್ವ ಅಲ್ಲಿ, ಅದರಿಂದ ವೇಸ್ಟ್ ಆಗೋದು ಬೇಡ ಅಂತ ಅಲ್ಲಿ ನೀರಲ್ಲಿಟ್ಟು ಬರೋವಾಗ ತಗೊಂಬಂದು ಇಲ್ಲೂ ನಾನು 2 ದಿನ ನೀರಲ್ಲಿಟ್ಟು ಅದಾದಮೇಲೆ ಕಟಿಂಗ್ ಇಡ್ತಾಯಿರೋದು. ನೋಡೋಕೆ ಹಸ್ರಾಗಿಲ್ಲ ಕಟಿಂಗು, ಎಳೆ ಕಡ್ಡಿ ಹಸ್ರಾಗಿರುತ್ತೆ. ದಪ್ಪ ಇರೋದು ಈ ಥರನೇ ಇರುತ್ತೆ. ಚಿಗುರಿದ ಮೇಲೆ ಅದನ್ನು ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಇವಾಗ 3ರಲ್ಲಿ ಅಲ್ಲ 4ರಲ್ಲಿ ನೋಡಿ. ಇವೆರಡು ಸ್ವಲ್ಪ ಮೀಡಿಯಮ್ ಸೈಜು, ಆ ಕಡೆ ಇರೋವು ಸುಮಾರು ಸೈಜು, ಇನ್ನೂ ಒಂದು ಗ್ಲಾಸು. ಇಷ್ಟರಲ್ಲೂ ಇಟ್ಟಿದ್ದೀನಿ ನಾನು ಕಟಿಂಗ್, ಚಿಕ್ಕದು ದೊಡ್ಡದು. ಇನ್ನೂ ಒಂದು ಶೋ ಗಿಡ, ಅದು ಚೆನ್ನಾಗಿತ್ತು, ಜಾಸ್ತಿ ಬೆಳೆದಿದ್ವು. ಒಂದಷ್ಟು ತೆಗಿ ಅಂತ ಅಂದಾಗ ತೆಗೆದಾಗ ನಾನೊಂದು ಸಸಿ ತಂದು ಇಟ್ಟಿದ್ದೀನಿ. ಇವಾಗ ಇಟ್ಟಾದಮೇಲೆ ಮತ್ತೆ ಮೇಲೆ ಮಣ್ಣು ಒಂಚೂರು ಬೇಕು ಅಂದರೆ ಹಾಕ್ಬಿಟ್ಟು ಪ್ರೆಸ್ ಮಾಡ್ತೀವಲ್ಲ ಅವಾಗ ಒಳಗೆ ಹೋಗುತ್ತೆ ಮಣ್ಣು. ಆವಾಗ ಚೆನ್ನಾಗಿ ಮತ್ತೆ ಇನ್ನೊಂಚೂರು ಮಣ್ಣು ಹಾಕಿ ಆಮೇಲೆ ನೀರು ಹಾಕ್ಬೇಕು. ಈ ಥರ ಈ ನೀರು ಫಸ್ಟ್ ಸರಿ ಕೆಳಗಡೆ ಓಲಿಂದ ಈಚೆ ಬರಬೇಕು, ಅಲ್ಲೇವರೆಗೂ ಹಾಕಬೇಕು. ಸ್ವಲ್ಪ ನೀರು ಹಾಕಿ ಬಿಡಬಾರ್ದು, ಮಣ್ಣು ಪೂರ್ತಿ ನೆನಿಬೇಕು. ಕೆಳಗಡೆ ನೀರು ಬಂದುಬಿಟ್ರೆ ಒಳಗಡೆ ಇರೋ ಏರ್ ಬಬಲ್ಸ್ ಇದ್ದರೂ ಕೂಡ ನೀರಿನ ಜೊತೆ ಈಚೆ ಬಂದುಬಿಡುತ್ತೆ. ಅದರಿಂದ ನೀವು ಫಸ್ಟು ರೀಪಾಟ್ ಮಾಡೋದಾಗಲಿ, ಈ ಥರ ಕಟಿಂಗ್ ಇಟ್ಕೊಳ್ಳೋದಾಗಲಿ, ಯಾವುದಕ್ಕೆ ಆಗಲಿ ನೀರು ಫುಲ್ ಹಾಕಬೇಕು. ಈ ಥರ ದೊಡ್ಡ ಪಾಟಲ್ಲಿ ಚಿಕ್ಕ ಪಾಟ್ ಇಟ್ಕೊಂಡ್ರೆ ಅದು ಸ್ವಲ್ಪ ಕದಲೋದು ಇಲ್ಲ. ಆಮೇಲೆ ತೇವಾಂಶ ಬೇಗ ಒಣಗಲ್ಲ ಪಾಟಿಂದ. ದೊಡ್ಡ ಪಾಟಲ್ಲಿ ತೇವಾಂಶ ಇರುತ್ತಲ್ವ, ಇದನ್ನು ಹಿಡ್ದಿಟ್ಕೊಳ್ಳುತ್ತೆ. ಆವಾಗ ನಮಗೆ ಇದಾಗುತ್ತೆ. ಬೇಸಿಗೆಗಾಲದಲ್ಲಿ ಮಾತ್ರ ನೀವು ಯಾವುದಾದ್ರು ಟ್ರೇಯಲ್ಲಿ, ನಾನು ಹಳೆ ವಿಡಿಯೋಗಳ ತೋರಿಸಿದ್ದೀನಿ, ಟ್ರೇಯಲ್ಲಿ ನೀರಿಟ್ಬಿಟ್ಟು ಅದರಲ್ಲಿ ಈ ಪಾಟ್ಗಳು ಇಡೋದ್ರಿಂದ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ತಗೊಳ್ತಾ ಇರುತ್ತೆ ಕೆಳಗಡೆ ಓಲಿಂದ. ಆ ಥರ ಮಾಡ್ಕೋಬೋದು. ಇಲ್ಲಾಂದರೆ ಮಳೆಗಾಲದಲ್ಲಿ ಇಟ್ಕೊಂಡ್ರೆ ಇದೆಲ್ಲ ನೋಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ. ಅದಾದಮೇಲೆ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತ ಮುಂದಿನ ವಿಡಿಯೋಗಳಿಗೆ ಹೇಳ್ತೀನಿ. ಯಾಕೆ ಇಲ್ಲೆಲ್ಲ ಎಷ್ಟಿತ್ತು ಅಂತ ಗೊತ್ತಿಲ್ವ, ಅವರು ಕೆಲಸದವರೆಲ್ಲ ಹಾಕಿದ್ರು. ಇಲ್ಲಿ ಆಗ್ತಾಯಿರಲಿಲ್ಲ ಓಡಾಡೋಕ್ಕೂ ಏನೂ ಇಲ್ಲ. ಸಾವಂತಿಗೆ ಸಸಿಗಳು ತುಂಬ ಬೆಳೆದ್ಬಿಟ್ಟಿದ್ದಾವೆ ಅಂತ ಕೂಡ ಹೇಳಿದೆ. ಇವತ್ತು ಅದು ಕಟಿಂಗೆಲ್ಲ ಇಟ್ಟಾದಮೇಲೆ ಈ ಕೆಲಸ ಮಾಡ್ಕೊಂಡಿದ್ದೀವಿ. ಮಾಡ್ಕೊಂಡು ಅಲ್ಲಿ ತೆಗೆದಿರೋವೆಲ್ಲ ಇಲ್ಲಿ ಜೋಡಿಸಿದ್ವಿ. ಈ ಥರ ಜೋಡಿಸ್ಬಿಟ್ಟು ಬೇಕಾಗಿರೋವು ಅವನ್ನ ನೆಕ್ಸ್ಟ್ ಇಡೋಕ್ಕೆ ಬರುತ್ತೆ ಅಂತ ಈ ಥರ ಮಾಡ್ಕೊಂಡು ಅವತ್ತಿನ ಕೆಲಸ ಮುಗಿಸಿದ್ದಾಯಿತು. ಆಮೇಲೆ ಹೂವು ಇವತ್ತು ಯಾವ ಹೂವು ಅರಳಿದಾವೋ ಅವನ್ನ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ಹೋಗೋವಾಗಲೇ
ಪೂಜೆಗೆ ಹೂವು ತಗೊಳ್ಳೋದು. ನೋಡಿ ಈ ಥರ ಅದರಲ್ಲೂ ಒಂದು ಟೊಮೊಟೊ ಇತ್ತು, ಇನ್ನೂ ಒಂದು ಹಣ್ಣಾಗಿರೋದು. ನಾನು ಸ್ವಲ್ಪ ಗಿಡದಲ್ಲಿ ಕಲರ್ ಬಂದಮೇಲೆ ಹಣ್ಣು ಕೀಳೋದು. ಇವಾಗ ಎರಡು ಒಂದೇ ಥರ ಇದ್ದಾವೆ. ಎರಡು ಬಿಟ್ಟಿದ್ದಾವೆ. ಬೇರೆ ಬೇರೆ ಗಿಡ, ಅಂದರೆ ಎರಡರಲ್ಲಿ ಬಿಟ್ಟಿದ್ದಾವೆ. ಇದನ್ನು ಎರಡನ್ನೂ ನಾನು ಹಾರ್ವೆಸ್ಟ್ ಮಾಡಿದ್ದೀನಿ. ಪಕ್ಕದಲ್ಲಿ ಇಡ್ತೀನಿ ನೋಡಿ, ಎರಡು ಒಂದೇ ಥರ ಇದ್ದಾವೆ. ಸ್ವಲ್ಪ ಮಲ್ಲಿಗೆ ಹೂವು, ಸಾಮಂತಿಗೆ, ಆಮೇಲೆ ಕಣಗಿಲೆ ಗಿಡ ಎಲ್ಲ ಸಿಕ್ಕಿದ್ವು. ಅವತ್ತು ಸೋಮವಾರದ ಪೂಜೆಗೆ ಸ್ವಲ್ಪ ಜಾಸ್ತಿನೇ ಹೂವು ಕೀಳ್ತೀನಿ ನಾನು, ಪೂಜೆಗೆ ಬೇಕು ಅಂತ. ಒಂದು ಪಿಂಕ್ ಕೂಡ ಇದೆ ನೋಡಿ, ಇದು ಸಾಮಂತಿಗೆ 3 ಥರ ಇದೆ. ಅದಾದಮೇಲೆ ನಾನು ಇಲ್ದಾಗ ಹಾಗಲಕಾಯಿ ಗಿಡದಲ್ಲೇ ಹಣ್ಣಾಗಿತ್ತು, ಅದರ ಬೀಜನೂ ತೊಳೆದು ರೆಡಿ ಮಾಡ್ತಾಯಿದ್ದೀನಿ. ಚಿಕ್ಕದು ಇದು ನಾಟಿದು ಹಾಗಲಕಾಯಿ. ಆ ಬೀಜ ರೆಡಿ ಮಾಡಿಟ್ಕೊಂಡ್ರೆ ನೆಕ್ಸ್ಟ್ ನಮ್ಗೆ ಹಾಕಕ್ಕೆ ಬರುತ್ತೆ ಅಂತ. ಈ ಥರ ನಾವು ಒಂದಾಗತ್ಲೆ ಒಂದು ಕೆಲಸ ಮಾಡ್ತಾ ಇರಬೇಕು. ನೋಡಿ ಟೊಮೊಟೊ ಇನ್ನೂ ಒಂದೆರಡು, ತಿರ್ಗಾ ಮಾರನೇ ದಿನ ಇದು ಟೊಮೊಟೊ ಕಿತ್ತಿದ್ದೀನಿ. ಆ ಕಡೆ ಸೈಡಲ್ಲಿ ನೀವು ಶೋ ಗಿಡ ಇಟ್ಟಿರೋದು ಕಾಣಿಸ್ತಾ ಇರ್ಬೋದು. ಈ ಥರ ದಿನ ಕಾಯಿ ಹಣ್ಣಾದ್ಮೇಲೆ ಕೀಳ್ತೀನಿ ನಾನು. ನಮಸ್ತೆ, ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ.